ನಾರಜು ಬನ್ನೂರು ಮೈಸೂರು ಜಿಲ್ಲೆ ವರದಿಗಾರ ತಾವೇ ನೋಡ್ತಾ ಇದ್ರ ಈ ನೋಡ್ತಾ ಇರೋಂಥ ಒಂದು ನಗರ ಸಾರಿಗೆ ಬಸ್ ಏನಿದೆ ಕೆಟ್ಟ ನಿಂತಿರೋಂಥದ್ದು ಬೆಳಗ್ಗೆ 9 ಗಂಟೆಯಿಂದ ಕೆಟ್ಟ ನಿಂತಿರೋದಂತ ಕಂಡಕ್ಟರ್ ಹೇಳಿದ್ರು. ತಾವೇ ನೋಡ್ತಾ ನೋಡಿ, ಇದು ಈ ಗಾಡಿ ನಂಬರು ನೋಡ್ಕೊಳ್ರಿ. ನಿಮ್ಮ MD ಮತ್ತೆ DC ಅವರ ಮೈಸೂರು ವಿಭಾಗ DC ಅವರ ನೋಡ್ಕೊಳ್ಳಿ. ಬೆಳಗ್ಗೆ 9 ಗಂಟೆಯಿಂದ ಕೆಟ್ಟ ನಿಂತಿರೋಂಥ ಬಸ್ ಇದು. ಆಯ್ತಾ, ರೇಡಿಯೇಟರ್ ಪ್ರಾಬ್ಲಮ್ ಅಂತೆ ಪಾಪ ಅವ್ರು ಹೇಳಿದ್ರು. ನೋಡಿ, ಅಲ್ಲೊಂದು ಬಸ್ ಕೆಟ್ಟ ನಿಂತಿದೆ, ಅದು ಕೂಡ ಬಸ್ಸು ಕೆಟ್ಟ ನಿಂತಿದೆ ಅಂತೆ, ಅದು ಕೂಡ ನಿಮ್ಗೆ ತೋರಿಸ್ತೀನಿ. ಅಲ್ಲ ರೀ, ಗ್ರಾಮಾಂತರ ಬಸ್ಗಳಿಗೆ ನೀವು ಕೊಡ್ತಿರಲ್ಲ, ಹಳೆ ಬಸ್ಗಳಿಗೆ ಪೇಂಟ್ ಹೊಡೆದ್ಬಿಟ್ಟು ಏನು ರೆಡಿ ಮಾಡ್ದಾನೆ ನೋಡಿ, ಇಲ್ಲೇ ಕಾಣ್ತಾ ಇದೆ ನೋಡಿ, ಹಳೆ ಬಸ್ಗೆ ಪೇಂಟ್ ಹೊಡೆದಿರೋದು ಕಾಣ್ತಾ ಇದೆಯಾ? ಹಾಗಾಗಿ ಗ್ರಾಮಾಂತರದವ್ರು ಏನಂತ ತಿಳ್ಕೊಂಡ್ಬಿಟ್ಟಿದ್ರೆ ನೀವು ಅರ್ಥ ಆಗ್ತಿಲ್ಲ. ಕೋಟ್ಯಾಂತರ ರೂಪಾಯಿ ನಿಮಗೆ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ರಿ, ಎಲ್ಲಿ ಹೋಗುತ್ತೆ ಅಂತ ನಿಮ್ಮ ಯೋಗ್ಯತೆಗೆ ಒಂದು ಬೋರ್ಡ್ ಹಾಕ್ಸಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಡಿಜಿಟಲ್ ಬೋರ್ಡು ಇದೆ, ಮ್ಯಾನುವಲ್ ಬೋರ್ಡು ಇದೆ. ತಾವೇ ನೋಡ್ತಾ ಇದ್ರಾ ನೋಡಿ, ಈ ಗಾಡಿ ನಂಬರ್. ಪಾಪ ಅವ್ರು ಹೆಂಗ್ರಿ ಗಾಡಿ ಓಡಿಸ್ತಾರೆ, ಕಂಡಕ್ಟರ್ ಡ್ರೈವರು ಹೆಂಗ್ ಓಡಿಸ್ತಾರೆ ಗಾಡಿನ? ನಾವು ಸುದ್ದಿ ಮಾಡಿದ್ರೆ ಮಾಧ್ಯಮದವರು ಎಲ್ಲೆಲ್ಲ ಹುಡ್ಕೊಂಡ್ಬಿಡ್ತಿರಲ್ಲ ನೀವು, ಕೆಲವರು ಜನಪ್ರತಿನಿಧಿ ಚೇಲಾಗಳು ಏನ್ರಿ ಮಾಡ್ತಾರೆ ಪಾಪ ಅವ್ರು ಕಂಡಕ್ಟರ್ ಡ್ರೈವರು. TC ಏನ್ ಕೇಳಕ್ಕಾಗತ್ತೆ? ಬನ್ನೂರು ಸ್ಟ್ರೀಟ್ TC ಏನ್ ಕೇಳಕ್ಕಾಗತ್ತೆ ನೋಡಿ, ಅವರೇ ಬಿಚ್ಬಿಡೋಗಿರೋದು ಪಾಪ. ಎಷ್ಟು ನೀರು ಹಾಕಿದ್ರು ಕೂಡ ರೇಡಿಯೇಟರ್ ನಿಲ್ಲ. ಆಯ್ತಾ, ಒಂದು ಹಾಗೇನೆ ತಾವೇ ನೋಡ್ತಾ ಇದ್ದೀರಾ. ಅದೇನು ಎಲ್ಲ ನನಗೆ ಸಿಗ್ಬೇಕಾ ಈ ಥರ ಕೇಸ್ಗಳು ಅಂತ ಅರ್ಥ ಆಗ್ತಿಲ್ಲ. ಈ ಥರ ಕೇಸ್ಗಳೆಲ್ಲ ನನಗೆ ಸಿಗ್ಬೇಕಾ ಅನ್ನೋದು ಕೂಡ ಒಂದು ಪ್ರಶ್ನೆ. ತಾವೇ ನೋಡ್ತಾ ಇದ್ದೀರಾ, 405 ಬಸ್ ನಂಬರು. ತಾವೇ ನೋಡ್ತಾ ಇದ್ದೀರಾ, ಇದು 405 ಬಸ್ ನಂಬರ್. ತಾವು ನೋಡಿ, ನಗರ ಸಾರಿಗೆ ಗ್ರಾಮಾಂತರಗಳು ಬರುವಂಥದ್ದು 405. ಆಯ್ತಾ, ಈ ಬಸ್ಸು ಕೆಟ್ಟೋಗಿದೆ. ಬೆಳಗ್ಗೆಯಿಂದ 9 ಗಂಟೆಯಿಂದ ಇಲ್ಲೇ ಇದೆಯಂತೆ ಅವ್ರು ಹೇಳಿದ್ ನನಗೆ. ಅಲ್ಲ ರೀ, ನಿಮಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಗ್ರಾಮಾಂತರಗಳಿಗೆ ಯಾವ ಬಸ್ ಕಳಿಸ್ಬೇಕು, ನಗರ ಸಾರಿಗೆ ಬಸ್ಗಳನ್ನ ಹೆಂಗೆ ಇಟ್ಕೊಬೇಕು ಅಂತ ನಿಮಗೆ ಗೊತ್ತಿಲ್ವಾ? MD DC ಅವರೇ, ಸಂಬಂಧಪಟ್ಟಂತ ಇಲಾಖೆಯವರೇ. ನೋಡಿ, ಇದೊಂದು ಬಸ್ ನಿಂತೋಗಿದ್ಯಾ? ಅಲ್ಲ, ಕೆಲವೊಂದು ಕಡೆ ಎಲ್ಲ ಮಧ್ಯೆ ನಿಂತೋಗಿರುತ್ತೆ. ಆ ಟೈಮಲ್ಲಿ ನಾನು ಬ್ಯುಸಿ ಇರ್ತೀನಿ, ಸುದ್ದಿ ಮಾಡೋಕ್ಕಾಗಲ್ಲ. ಅತಿ ಹೆಚ್ಚು KSRTC ನನಗೆ ಸುದ್ದಿ ಬರುತ್ತೆ ಅಂತ ಕಾಣುತ್ತೆ ಮೋಸ್ಟ್ಲಿ. ನಾನು ಸುಮ್ಮನೆ ಬಂದೆ. ತಾವೇ ನೋಡ್ತಾ ಇದ್ರೆ ನೋಡಿ, ಇಲ್ಲೊಂದು ಬಸ್ ನಿಂತೋಗಿದೆ. ಅದನ್ನ ಕೇಳಿದ್ಕೆ ನೋಡಿ, ಇಲ್ಲಿ ಒಂದು ಕೂಡ ಒಂದು ಬಸ್ ಇದೆ. ಆಯ್ತಾ, ಇದು ಮೈಸೂರು ಕನಕಪುರ ಗಾಡಿ ಇದು. ತಾವೇನು ನೋಡ್ತಾ ಇದ್ದೀರಾ, ಮೈಸೂರು ಕನಕಪುರ ಗಾಡಿ ನೋಡಿ, ಇಲ್ಲಿದೆ. ಗಾಡಿ ನಂಬರ್ ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಕೂಡ ಸರ್ ಏನಾಗಿದೆ ಸರ್? ವ್ಯಾಕ್ಯೂಮ್ ಲೋಡ್ ಆಗ್ತಿಲ್ಲ ನೋಡಿ. ಪಾಪ ಅವ್ರು ಏನ್ರಿ ಡ್ರೈವರ್ ಕಂಡಕ್ಟರ್ ಸರ್ ತಾವು ನೋಡಿ, ಡ್ರೈವರು ಪಾಪ ಅವ್ರು ಏನ್ರಿ ಮಾಡ್ತಾರೆ, ನಿಸ್ಸಹಾಯಕರಾಗಿ ಕೆಲಸ ಮಾಡೋಂಥದ್ದು. ಮಾನ ಮರ್ಯಾದೆ ಇದೆಯೇನ್ರಿ ನಿಮಗೆ ಸಂಬಂಧಪಟ್ಟಂತ ಮೇಲಧಿಕಾರಿಗಳಿಗೆ? ಏನ್ರಿ ಮಾಡ್ತೀರಾ? ಡಿಪೋದಲ್ಲಿ ಮ್ಯಾನೇಜರು ಮತ್ತೆ ಡಿಪೋದಲ್ಲಿ ಮೆಕ್ಯಾನಿಕಲ್ ಇರ್ತಿಲ್ಲ, ಏನ್ರಿ ಮಾಡ್ತೀರಾ? ಏನು ಅವಘಡ ಆದ್ರೆ ಅವ್ರ ಕೆಲಸ ಹೋಗ್ತಾರೆ ಕಣ್ರಿ. ಇನ್ ಕೇಸು ಅವ್ನು ಬ್ರೇಕ್ ಫೇಲ್ಯೂರ್ ಆಯ್ತಾ ಅಥವಾ ಇನ್ನೇನ ಆದ್ರೆ ಅವ್ರ ಕೆಲಸ ಹೋಗುತ್ತೆ. ಸರ್ ಯಾವ ಡಿಪೋ ಸರ್ ತಮ್ಮದು? ಮಳವಳ್ಳಿ ಡಿಪೋ. ಪ್ರಕಾಶ್ ಅವರೇ ನೋಡಿ, ನಿಮ್ಮ ಸಂಬಂಧಪಟ್ಟಂತ ವ್ಯಾಪ್ತಿಗೆ ಬರುವಂಥದ್ದು. ಹಾಗಾಗಿ ನಾವು ಮಾತಾಡಿದ್ರೆ ಬೇಜಾರು ಮಾಡಕತ್ತೀರ ನೀವು ಮಾಧ್ಯಮದವರು. ಇದು ನೋಡ್ರಿ, ಅವ್ರಿಗೆ ಈಗ ನೋಡಿ, ಈ ಬಸ್ ರೆಡಿ ಆಗೋವರೆಗೂ ಪಾಪ ಅವ್ರು ಇಲ್ಲೇ ಇರಬೇಕು. ಅವ್ರು ಊಟ ತಿಂದ್ರು ಕೂಡ ತಿಂದೇ ಇದ್ರು ಕೂಡ ಈಗ ಬರ್ತಾರಂತೆ. ಎಷ್ಟೊತ್ತಾಯ್ತು ಸರ್ ಇದಾಗಿ? ಪಾಪ ನೋಡಿ ಸರ್, ಈ ಕೆಳಗಡೆ ನಾಯಿ ಇದೆ, ಮತ್ತೆ ನೋಡ್ಕೊಬಿಡ್ತೀವಿ ಸರ್. ಕೆಳಗಡೆ ನಾಯಿಗಳು ಮಲಗಿರುತ್ತೆ ಪಾಪ. ಬಿದ್ದು ನೋಡಿ, ಏನ್ರಿ ಮಾಡ್ತಾರೆ ಡ್ರೈವರು ಕಂಡಕ್ಟ್ರು. ನೀವು ಮಾಡೋ ಅಂತ ಕಚರ ಕೆಲಸಕ್ಕೆ ಅವ್ರು ಏನ್ ಮಾಡಕ್ಕಾಯ್ತದ್ರಿ ಪಾಪ? ನೀವು ಕೊಡೋಂತ ನೆಟ್ಟಿಗೆ ಬಸ್ ಕೊಟ್ರೆ ನೋಡಿ, ಗಾಡಿ ನಂಬರು ಮಳವಳ್ಳಿ ಡಿಪೋದ ಅಂತ ಇದು. ಆಯ್ತಾ, ಕನಕಪುರ ಮಳವಳ್ಳಿ ಮೈಸೂರು. ಆಯ್ತಾ, ಏನ್ರಿ ಮಾಡ್ತಾರೆ ಅವರು? ಏನ್ ಮಾಡ್ತಾರೆ? ನಿಮ್ಗೆ ಮಾನ ಮರ್ಯಾದೆ ಬೇಡ ನಿಮ್ಗೆ? ಮೆಕ್ಯಾನಿಕಲ್ ಯಾಕ್ರಿ ಮಾಡಿಕೊಂಡಿದ್ದೀರಾ ಡಿಪೋದಲ್ಲಿ ನೀವು? ಇದು ಮಂಡ್ಯ ವಿಭಾಗ ಇದು. ತಾವು ನೋಡ್ತಾ ಇದ್ದೀರಾ? ಬಸವರಾಜ್ ಅವರ ನಿಮ್ಮ ಮಂಡ್ಯ ವಿಭಾಗದ ಗಾಡಿ DC ಬಸವರಾಜ್ ಅವರು ನೋಡಿ. ಅಲ್ಲ ರೀ, ನನಗೆ ತಗೊಳಕೋಬೇಕಾ ಈ ತರ ಸುದ್ದಿಗಳಲ್ಲ? ಅದು ಸುಮ್ಮನೆ ಬಸ್ ಸ್ಟ್ಯಾಂಡ್ ಬಂದಿದ್ದು ನಾನು. ಆಮೇಲೆ 405 ಅಲ್ಲೊಂದು ಕೂಡ ಬಸ್ ಕೆಟ್ಟೋಗಿ ನಿಂತಿದೆ, ಅದು ಮೈಸೂರು ನಗರ ಸಾರಿಗೆ. ನೋಡಿ ಎಷ್ಟು ಜನ ಬಸ್ ಸ್ಟ್ಯಾಂಡ್ ಅಲ್ಲಿ, ಎಷ್ಟು ಜನ ಅವ್ರು ನೋಡಿ. ಏನ್ ತಿಳ್ಕೊಂಡಿದ್ದೀರಿ ನೀವೆಲ್ಲ ಜನಪ್ರತಿನಿಧಿಗಳು? ಏನ್ರಿ ಮಾಡ್ತಾ ಇದೀರಿ ನೀವು? ಒಟ್ಟಿಗೆ ಅನ್ನ ತಿನ್ನಲ್ವ ನೀವೆಲ್ಲ ಜನಪ್ರತಿನಿಧಿಗಳು ನೀವು? ಏನ್ರಿ ಮಾಡ್ತೀರಾ ನೀವಿಲ್ಲಿ? KSRTC ಏನ್ ತಿಳ್ಕೊಂಡ್ರಿ? ನಿಮ್ ಕೆಲ ಆಗಲ್ಲ ಅಂತ ಹೇಳಿದಲ್ರಿ, ಪ್ರೈವೇಟ್ ಕೊಟ್ಬಿಡಿ. ತಮಿಳ್ನಾಡು ಆಂಧ್ರದಲ್ಲಿ ಪ್ರೈವೇಟ್ ಕೊಟ್ಟಿಲ್ವಾ KSRTCನ? ಜನಕ್ಕೆ ಯಾಕೆ ತೊಂದರೆ ಕೊಡ್ತೀರಾ ನೀವು? ಅಲ್ಲ ಇವತ್ತು ನೋಡಿ ಒಂದು
ಈ ತರ ಗಾಡಿ ಕೆಟ್ಟೋದ್ರೆ ಡೀಸೆಲ್ ವೇಸ್ಟ್, ಡೀಸೆಲ್ ಲೆಕ್ಕ ಕೊಡ್ಬೇಕು. ಅದೇನ್ ಮಾಡ್ತಾರೆ ಗೊತ್ತಿಲ್ಲ ಆಯ್ತಾ. ಬೆಳಿಗ್ಗೆ 9 ಗಂಟೆ ಗಾಡಿ ಅಲ್ಲಿ ನಿಂತಿರೋದು 405, ಆಮೇಲೆ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ರೆ ಕೆಲವ್ರು ಇರ್ತಾರೆ ಕಂಡಕ್ಟರ್ಗಳು ಡ್ರೈವರ್ಗಳು, ರೇ ನಾವೇನು ಏತ್ಕೊಳ್ಳೋದು ಬೇಡವಾ, ಉಣ್ಣೋದು ಬೇಡವಾ, ಗಾಡಿ ತಂದಿದ ತಕ್ಷಣ ನಿಮ್ಗೆ ಅದೆಲ್ಲ ಕೆಲಸ ನಿಮ್ಮ ರೂಮ್ಗಳಲ್ಲಿ ಮಾಡ್ಕೊಬೇಕು ಅಥವಾ ನೀವು ಕೊಟ್ಟಂತ ಟೈಮಲ್ಲಿ ಮಾಡ್ಕೊಬೇಕು. ಇಲ್ಲಿ ಬಂದು ನಿಂತ್ಕೊಂಡು ಯಾಚನಹಳ್ಳಿಗೆ ಒಂದು ನೀವು ಅಟ್ಲೀಸ್ಟ್ ಒಂದು ಬಸ್ ಕಳ್ಸಕ್ ಆಗ್ತಿಲ್ಲಪ್ಪ. ನೀವು MD ರಿಕ್ವೆಷನ್ ಕೊಟ್ಟಾರಲ್ರಿ ನಿಮ್ಗೆ ಬಸ್ ಕಳಿಸಿ ಅಂತ. ಬೆಳಗ್ಗೆ 8:30 ಒಂದು ಗಾಡಿ ಒಂದು ಟ್ರಿಪ್ ಸುಲ್ತಾನ್ ರೋಡ್, ಬನ್ನೂರಿಂದ ಮಂಡ್ಯ ರೋಡ್ ಸುಲ್ತಾನ್ ರೋಡ್ವರೆಗೂ ಗಾಡಿ ಕಳಿಸಿ ಅಂತ MD ನಿಮ್ಗೆ ಲೆಟರ್ ಕೊಟ್ಟವ್ರೆ, ಸಾರ್ವಜನಿಕ ಲೆಟರ್ ಕೊಟ್ಟರೆ ಎಲ್ಲಿ ಕಳಿಸ್ತಾ ಇದೀರಾ ನೀವು? ಹಂಗಾರೆ MD ಮಾತಕ್ಕೂ ಬೆಲೆ ಇಲ್ವನ್ರಿ? ಮತ್ತೆ ಯಾಕ್ರಿ ಇದೀರ ನೀವು ಮೇಲಾಧಿಕಾರಿ ಅಂತ? ರಿಸೈನ್ ಮಾಡಿ ಮನೆಗೆ ಹೋಗ್ರಿ, ಬೇಕಾದಷ್ಟು ಜನ ಇದಾರೆ ಕೆಲಸ ಮಾಡುವಂತವ್ರು. ನೋಡಿ ಇಲ್ಲಿ ಪಾಪ ಅವರು ಕೊಟ್ಟಿರೋ ವೆಹಿಕಲ್ನವ್ರಿಗೆ ವ್ಯವಸ್ಥೆ ಮಾಡಕ್ಕಾಗ್ದೇನೆ ಗಂಟೆ ಏನೇನ ಯಾಕೆ ಇವ್ರು ಕಾಯ್ಕೊಂಬೇಕು ಗೊತ್ತಾ? ಬಸ್ ಸ್ಟ್ಯಾಂಡಲ್ಲಿ ಏನೇನ ಇನ್ ಕೇಸ್ ಏನೋ ಸಮಸ್ಯೆ ಆದ್ರೆ, ಉದಾಹರಣೆಗೆ ಇವ್ರು ನಿಲ್ಸಿರ್ತಾರೆ ಯಾವ್ದೋ ರೋಡಲ್ಲಿ, ಯಾರೋ ಬಂದು 2 ವೀಲರ್ ಬಿದ್ದುಬಿಡ್ತಾನೆ, ಅವಾಗ ಇವ್ರಿಗೆ ಜವಾಬ್ದಾರಿ ಕಂಡ್ರಿ ಅದು. ದೊಡ್ಡ ಗಾಡಿ ಅಂದ್ಬಿಟ್ಟು ಇರೋ ಬರ ಕೇಸ್ ಎಲ್ಲ ಕಂಡಕ್ಟರ್ ಡ್ರೈವರ್ ಮೇಲೆ ಹಾಕ್ತೀರಿ ನೀವು. ನೀವು ಡಿಪೋಗಳಲ್ಲಿ ಮೆಕ್ಯಾನಿಕಲ್ ಯಾಕೆ ಇಸ್ಕೊಂಡಿದ್ದೀರಾ? ಡಿಪೋ ಮ್ಯಾನೇಜರ್ಗಳು ನೀವೇನ್ರಿ ಮಾಡ್ತಾ ಇದೀರಾ ನೀವು? ನನಗೆ ಫೋನ್ ಮಾಡ್ತೀರಿ ನೀವು ಸುದ್ದಿ ಮಾಡೋರ್ಗೆ. ಮೊನ್ನೆ ಸುದ್ದಿ ಮಾಡಿದ್ನಲ್ಲ, ಅವಾಗ ಫೋನ್ ಮಾಡಿದ್ರಿ ನೀವು ಡಿಪೋ ಮ್ಯಾನೇಜರ್ ಮಂಡ್ಯ. ನಿಮ್ಮ ವಿಭಾಗದ ಗಾಡಿ ಇದು ನೋಡಿ. ಅವ್ರೇನ್ರಿ ಮಾಡ್ತಾರೆ? ಕಂಡಕ್ಟರ್ ಡ್ರೈವರ್ ಏನ್ರಿ ಮಾಡ್ತಾರೆ? ಏನ್ ಮಾಡ್ತಾರೆ ನೀವು? ನಿಮ್ಮ ಡಿಪೋ ಇದು ಬಸವರಾಜ್ ಅವ್ರೆ ನೋಡಿ ಜನ ಹೆಂಗ್ ಕಾಯ್ತಾವ್ರಲ್ಲಿ. ಜನಗಳು ಹೆಂಗ್ ಗೊತ್ತೇನ್ರಿ? ಸತ್ಪ್ರಜೆಗಳು ನಾಯಿ ಕಾಯ್ಕತ್ತಾರ, ಏನು ಕೇಳಲ್ಲ. ಕೆಲವರು ಏನು ಕೇಳಲ್ಲ, ಏನು ಇದೆ ಏನ್ ನಡೀತದೆ. ಅಟ್ಲೀಸ್ಟ್ ನಾನಾರು ಬಂದು ಕೇಳಿದಾರೆ, ಸರ್ ನಿಮ್ ಸಮಸ್ಯೆ ಏನು, ಕಂಡಕ್ಟರ್ ಡ್ರೈವರ್ ಏನಾಗಿದೆ, ಏನೋ ಸಮಸ್ಯೆ ಇದೆಯಾ ಅಂತ. ಅದನ್ನ ಕೇಳೋಕೆ ಯೋಗ್ಯತೆ ಇಲ್ಲದಂತ ಕೆಲವು ಜನ ಇರ್ತಾರಲ್ಲ. ಯಾಕೆ ಗಾಡಿ ನಿಂತ್ಕೊಳ್ಳುತ್ತೆ ಅಂತ ಕೇಳೋ ಪರಿಜ್ಞಾನ ಇಲ್ಲ, ಯಾಕೆ ಬಂದಿಲ್ಲ ಅಂತ ಕೇಳೋಂತ ಒಂದು ಪರಿಜ್ಞಾನ ಇಲ್ಲ ನಿಮ್ಗೆ. ನೋಡಿ ಇದು ಕೂಡ ನೋಡಿ ಅಡ್ವರ್ಟೈಸ್ಮೆಂಟ್ ಬರ್ತಲ್ರಿ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಅಡ್ವರ್ಟೈಸ್ಮೆಂಟ್ ಬರ್ತಲ್ಲ. ಏನ್ ಮಾಡ್ತಾ ಇದೀರಾ ನೀವು? ರಾಮಲಿಂಗಾರೆಡ್ಡಿ ಅವರೇ, ಕಿತ್ತೋಗಿರೋ ಬಸ್ಗಳನ್ನ ತಗೊಂಬಂದು ಇಲ್ಲ ಹಾಕೋದಲ್ಲ ನೋಡಿ. ಅದು 42 ರಿಜಿಸ್ಟ್ರೇಷನ್ ಹಳೆ ಬಸ್ಗೆ ಪೇಂಟ್ ಹೊಡೆದ್ಬಿಟ್ಟು ಮುತ್ತಿಗೆ ಸಿಂಗಾರ ಮಾಡ್ದಂಗೆ ಮಾಡಿದ್ರ ನೀವು. ಗ್ರಾಮಾಂತರಗಳನ್ನ ಏನ್ ತಿಳ್ಕೊಂಡಿದ್ರಿ ರೈತರು ನೀವು? ಏನ್ರಿ ತಿಳ್ಕೊಂಡಿದ್ರಿ ರೈತರ ಮಕ್ಕಳು ನೀವು? ಗ್ರಾಮಾಂತರಗಳಲ್ಲಿ ನೀವು ಕೊಟ್ಟಂಗೆಲ್ಲ ಬಸ್ ಹೆಂಗ್ ಬೇಕಾದ್ರೆ ಓಡಿಸ್ತಾರೆ ಪಾಪ ಕಂಡಕ್ಟರ್ ಡ್ರೈವರ್ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ನೀವು. ಈ ಬಸ್ ರೆಡಿಯಾಗಿ ಹೋಗು, ಬೆಳಗ್ಗೆ 9 ಗಂಟೆಗೆ ನಿಂತಿರೋದ್ರೆ ಏನ್ರಿ ಮಾಡ್ತೀರಾ ಡಿಪೋ ಮ್ಯಾನೇಜರ್ಗಳು ನೀವು? ಮೈಸೂರು ಡಿಪೋ ಮ್ಯಾನೇಜರ್ ಏನ್ ಮಾಡ್ತೀರಾ ನೀವು ನಗರ ಸಾರಿಗೆ? ಈ ಬಸ್ ಕಳ್ಸ್ಕೊಳಕ್ಕೆ ಈಗ ಟೈಮ್ ಎಷ್ಟು ಗೊತ್ತಾ? ಈಗ 12:15. ಲಿಫ್ಟಿಕೇಶನ್ ಮಾಡಕ್ಕೆ ಈ ಬಸ್ನ ಲಿಫ್ಟ್ ಮಾಡಕ್ಕೆ ನಿಮ್ಗೆ 9 ಗಂಟೆಗೆ ಆಗಿರೋದು ಇದು ಅವಘಡ. ಇದು ಅಂದ್ರೆ ಅವಘಡ ಅಂದ್ರೆ ಬಸ್ ಕೆಟ್ಟೋಗಿದೆ, ಅದು ಅವಘಡನೆ. ನಾಯಿ ಕಾಯ್ಕೊಬೇಕಂಡ್ರಿ ಕಂಡಕ್ಟರ್ ಡ್ರೈವರ್ ಬಸ್ಗಳನ್ನ ಕಾಯ್ಕೊಂಡು. ನಾಳೆ ದಿನ ಯಾವ್ದನ್ನ ಇದೇ ಬಸ್ ಏನ ರೋಡಲ್ಲಿ ನಿಂತು ಯಾರನ್ನ ಬೇರೆ ವೆಹಿಕಲ್ ಬಂದು ಟಚ್ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕೋದು ನೀವು. ನಾವೇ ನೋಡ್ತಾ ಇದ್ರ ಬನ್ನೂರು ಬಸ್ ಸ್ಟ್ಯಾಂಡ್ ರೀ, ಹೇಳೋರು ಕೇಳೋರು ಯಾರು ಇಲ್ವೇನ್ರಿ ನಿಮ್ಗೆ? ಜನಪ್ರತಿನಿಧಿಗಳ ನಿಮ್ಗೆ ಕೇಳಕ್ ತಾಕತ್ತಿಲ್ವ ಜನಪ್ರತಿನಿಧಿಗಳು ನಿಮ್ಗೆ? ಪಂಚಾಯತಿಯಿಂದ ಪಾರ್ಲಿಮೆಂಟ್ ಅವ್ರಿಗೆ ಇದಿರಲ್ಲ ನೀವು ಇಲ್ಲಿ. ತಾವೇ ನೋಡ್ತಾ ಇದ್ದೀರಾ ಯಾಕೆ ನಿಂತ. ಆಮೇಲೆ ಸತ್ಪ್ರಜೆಗಳು ಅಷ್ಟೇ ರೀ, ಯಾಕೆ ನಿಂತಿದೆ ಬಸ್ಸು ಅಂತ ಕೇಳೋಂತ ಒಂದು ಗೋಜಿಗೆ ಹೋಗಲ್ಲ ಅವರು. ನಮ್ದು ಸಾರಿಗೆ ಸಂಸ್ಥೆ ಯಾಕೆ ನಿಂತಿದೆ, ಎಲ್ಲಿ ಹೋಗುತ್ತೆ, ಯಾಕೆ ಹೋಗಲ್ಲ, ಎಷ್ಟು ಗಂಟೆ ಬರುತ್ತೆ ಕೇಳಕ್ ತಾಕತ್ತಿಲ್ಲ ನಿಮ್ಗೆ? ಜನಪ್ರತಿನಿಧಿಗಳ ಜೊತೆಗೆ ಬಿಟ್ಟು ಅವ್ರಿಗೆ ಚೇಲಾಗಳು ಕೆಲಸ ಮಾಡೋದು ಬಿಟ್ರೆ ಇನ್ನೇನು ಗೊತ್ತಿಲ್ಲ ನಿಮ್ಗೆ? ನೋಡಿ ಎಷ್ಟು ಜನ ನಿಂತವ್ರು, ಎಲ್ಲಿಗೆ ಹೋಗ್ಬೇಕು ಕೇಳಿಸ್ತೀನಿ ನೋಡಿ. ಏನ್ರಿ ಮಾಡ್ತಾರೆ ಇವರು? ಅಮ್ಮ ಎಲ್ಲಿಗೆ ಹೋಗ್ಬೇಕು ನೀವು? ಶ್ರೀರಂಗಪಟ್ಟಣ. ಎಷ್ಟು ಗಂಟೆಗೆ ಬಂದ್ರಿ? ನಾವು ಮೈಸೂರು. ಹೌದಾ, ಶ್ರೀರಂಗಪಟ್ಟಣ. ಎಷ್ಟು ಗಂಟೆಗೆ ಬಂದು ಶ್ರೀರಂಗಪಟ್ಟಣ ಹೋಗೋರು ಯಾರು? ಎಷ್ಟು ಗಂಟೆಗೆ ಬಂದ್ರಿ ಇಲ್ಲಿಗೆ? 12 ಗಂಟೆಗೆ ಬಂದ. ಟೈಮ್ 12:30 ಬಸ್ ಇದೆಯಂತ ಈಗ? 12:30 ಆಯ್ತು. 12:30 ನೋಡೋಣ ಬರುತ್ತೆ ಇಲ್ಲೋ ಅಂತ. ಹಾಗಾಗಿ ನೋಡಿ 2 ಬಸ್ ಕೆಟ್ಟು ನಿಂತೋಗಿದೆ. ಅದನ್ನ ಲಿಫ್ಟ್ ಮಾಡಕ್ಕೆ ಯೋಗ್ಯತೆ ಇಲ್ದಿರ ಅಂತ ಡಿಪೋ ಮ್ಯಾನೇಜರ್ಗಳು, ಸಂಬಂಧಪಟ್ಟಂತ ಅಧಿಕಾರಿಗಳು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಆಯ್ತಾ? ಇವತ್ತಿನ ಡೀಸೆಲ್ ಏನಾಯ್ತು ರಿಪೋರ್ಟ್ ಹಾಕ್ತೀರಾ ನೀವು? ಡೀಸೆಲ್ ಏನಾಯ್ತು ಅಂತ ಕೇಳ್ರಿ. RTI ಕಾರ್ಯಕರ್ತರು ಯಾರಿದ್ದೀರಾ? ಸ್ಟೇಟ್ ಅಲ್ಲಿ ಇರುವಂತ RTI ಕಾರ್ಯಕರ್ತರು, ತಾಲೂಕಿನಲ್ಲಿ, ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ ಇರುವಂತ ಕಾರ್ಯಕರ್ತರು ಕೇಳ್ರಿ ಇವ್ರ ಕಥೆಗಳನ್ನ RTI ಹಾಕಿ. ಹಾಗಾಗಿ ಏನ್ರಿ ನಿಮ್ ಕಥೆ ಇದು? ಯಾಕ್ರಿ ಬೇಕಾಯ್ತು ಈ ಪುರುಷಾರ್ಥಕ್ಕೆ ಬಸ್ ಸ್ಟ್ಯಾಂಡ್ ಯಾಕ್ರಿ ಬೇಕಾಯ್ತು? ಫಸ್ಟ್ ಕ್ಲಾಸ್ ಪಾರ್ಕ್ ಇತ್ತಿದ್ದು, ಜನಕ್ಕೆ ಅನುಕೂಲ ಆಗ್ತಿತ್ತು ಪಾರ್ಕ್ ಇತ್ತಿದ್ದು, ಒಳ್ಳೆ ಫಸ್ಟ್ ಕ್ಲಾಸ್ ಪಾರ್ಕ್ ಇತ್ತು ಇದು. ಆ ಪಾರ್ಕ್ನ ಡಿಮ್ಯಾಂಡ್ ಮಾಡಿ ಯಾವ ಜನಪ್ರತಿನಿಧಿಗಳು ನಾನೇನೋ ಮಾಡ್ಬಿಡ್ತೀನಿ ತಗೊಂಬಂದ್ರು. ಒಳ್ಳೆ ತೋಟಗಾರಿಕೆ ಇಲಾಖೆಯ ಪಾರ್ಕ್ ಇದನ್ನ ತೆಗೆದು ನೀವು
KSRTC ಬಸ್ ಸ್ಟ್ಯಾಂಡ್ ಮಾಡಿಬಿಟ್ಟು ನಿಮ್ಮ ಯೋಗ್ಯತೆಗೆ ಮೇಂಟೈನ್ ಮಾಡ್ಲಿಕ್ಕೆ ಬರಲ್ಲ ಜನಪ್ರತಿನಿಧಿಗಳು. ನಿಮಗೆ ಯಾವುದೇ ಪಕ್ಷದ ರಾಜಕಾರಣಿಗಳಾಗಲಿ ನಿಮ್ಮ ಯೋಗ್ಯತೆಗೆ ಇದ್ದಂಥ ಪಾರ್ಕ್ನ ತೆಗೆದಾಕ್ಬಿಟ್ಟು ಬಂದೂರಲ್ಲಿ ಒಳ್ಳೆ ಅನುಕೂಲವಾಗಿದ್ದಂಥ ಪಾರ್ಕ್ ಇತ್ತಿದ್ದು. ಹಿಂದ್ಗಡೆ ಇನ್ನೊಂದು ಕತೆ ಗೊತ್ತಾ, ಇಲ್ಲಿ ಮುಂದೆ ಇರುವಂಥ ಒಂದು ವೆಹಿಕಲ್ ಸ್ಟ್ಯಾಂಡ್ ಏನಿದೆ ಅದು ರಾಮದೇವರ ಒಂದು ದೇವಸ್ಥಾನಕ್ಕೆ ಸೇರಿದಂಥ ಒಂದು ಜಾಗ. ಅದನ್ನ KSRTCಗೆ ತಗೊಂಡು ಅದನ್ನ ಯಾವನಿಗೂ ಟೆಂಡರ್ ಕೊಟ್ಟವ್ರೆ. ನೋಡಿ ಹಣೆ ಬರ ಹೆಂಗಿದೆ ಅಂತ. ರಾಮ ಮಂದಿರ, ಕೋದಂಡ ರಾಮ ಮಂದಿರ ಜಾಗ KSRTC ವಶಪಡಿಸ್ಕೊಂಡು ಅದನ್ನ ತಗೊಂಡೋಗಿ ಬೇರೆ ಒಂದು ಟೆಂಡರ್ ಕೊಟ್ಟು ಅವ್ನು ಯಾವನೋ ಬೇರೆ ಒಂದು ಟೆಂಡರ್ ದುಡ್ಡು ತಿಂತವನೆ. ಅಲ್ಲಾರಿ ನಿಮ್ಗೇನ ಮಾನ ಮರ್ಯಾದೆ ಏನೋ ಇದೆಯನ್ರಿ ಜನಪ್ರತಿನಿಧಿಗಳಿಗೆ ನಿಮ್ಗೆ? ಅಲ್ಲಾರಿ ಒಬ್ಬ ಮಾಧ್ಯಮದವನ್ ಬಂದು ಕೇಳ್ತಾನೆ, ನಿಮ್ಗೆ ಕೇಳೋ ತಾಕತ್ತಿಲ್ವಾ? ಒಂದ್ ಬಸ್ ಬಂದ್ಬಿಟ್ರೆ ನಿಮ್ಗೆ ನಗರ ಸಾರಿಗೆ ಒಂದೊಂದು ಗಂಟೆ ಹೋಗಲ್ಲ, ಒಂದೊಂದು ಟ್ರಿಪ್ಪೇ ಹೋಗಲ್ಲ ಅವರು. ನನ್ ನೋಡಿದ ತಕ್ಷಣ ಅದನ್ನ ಗಾಡಿ ಕಳಿಸೋದು. ಇಂಥ ಹಣೆ ಬರ ಏನಿತ್ತು ನಿಮ್ಗೆ? ಇಂಥ ಹಣೆ ಬರ ಯಾಕ್ರಿ? ನಾನೊಂದಷ್ಟು ಸುದ್ದಿ ಮಾಡ್ತಾ ಇರತ್ತೆ ಕೆಲವು ಉರಿ ಸಾರ್ವಜನಿಕ ಒಳ್ಳೇದಾಗ್ತಿದೆ. ಸಾರ್ವಜನಿಕ ಒಳ್ಳೇದಾಗ್ತಿದೆಯಲ್ಲ, ನೀವು ಉಳ್ಕೊಂಡ್ರೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಸಾರ್ವಜನಿಕ ಒಳ್ಳೇದಾಗ್ತಿದೆಯಲ್ಲ. ಅಟ್ಲೀಸ್ಟ್ ನೋಡಿ ಇಲ್ಲಿ ನೋಡಿ ಅಲ್ಲಿದೆಯಲ್ಲ ನೋಡಿ, ಈಗ ಬೇಸಿಗೆ ಬಂತು, ಇಲ್ಲಿ ಬರೋ ಬಾಡಿಗೆಗಳು ಎಷ್ಟು ಬಾಡಿಗೆ ಬರುತ್ತೆ, ಮತ್ತೆ ಇಲ್ಲಿರೋಂಥ ಒಂದು ಆದಾಯ ಏನಿದೆ, ಈ ಬಸ್ ಸ್ಟ್ಯಾಂಡ್ ಆದಾಯ ಒಂದು ಅಲ್ಲೊಂದು ಶೀಟ್ ಹಾಕ್ಸಿ ವ್ಯವಸ್ಥೆ ಮಾಡ್ರಿ. ಇಲ್ಲಿಗೆ ಕಳಿಸ್ತಾರೇನು ಹೇಳಿದ್ವಿ ನಿಮ್ಗೆ? ಜನಗಳು ನಾಯಿ ಕೂತಂಗೆ ಕೂತಿರ್ತಾರಲ್ರಿ ಬಿಸಿಲಲ್ಲಿ, ಕೇಳೋದಿಲ್ವಲ್ರಿ ಯಾರು? ಕೆಲವರು ಹಾಕಿ ಒಂದು ಶೀಟ್ ಹಾಕಿ ಇಲ್ಲಿ ಬರುವಂತ ಆದಾಯದಲ್ಲಿ ಹಾಕಿ. ಮಳೆ ಬಿಸಿಲು ಚಳಿ ಗಾಳಿಗೆಲ್ಲ ಈ ಬೀದಿಲಿ ನಾಯಿ ನಿಂತಿರ್ತಾರೋ ಹಂಗೆ ನಿಂತಿರ್ತಾರೆ ಕೆಲವರು. ಜನಗಳು ಏನು ಕೇಳದಾನೆ. ನಮ್ಮಂತವ್ರು ಕೇಳೋ ಕಂಡ್ರೆ ಉರಿ ಕೆಲವ್ರಿಗೆಲ್ಲ ಬೇರೆ ಬೇರೆ ಇಲಾಖೆಗೆಲ್ಲ ಹೇಳ್ಕೊಡೋದು. ನಾನೊಂದಷ್ಟು ಸುದ್ದಿ ಮಾಡೋದ್ಕಾರು ಕರೆಕ್ಟಾಗಿ ಬಸ್ ಬರ್ತಾ ಇದ್ದೆ ತಿಳ್ಕೊಳ್ಳಿ. ಮೊದಲು ನಾನು ಕಂಡ್ರೆ ಉರ್ಕೊಳ್ಳೋರು ನೀವು. ಅಟ್ಲೀಸ್ಟ್ ನಾನು ಮಾಡ್ತಾರ ಸುದ್ದಿಗೋಸ್ಕರ ಒಂದಷ್ಟು ಕರೆಕ್ಟಾಗಿ ಬಸ್ ವ್ಯವಸ್ಥೆ ಮಾಡ್ತಾವ್ರೆ. ಈಗ ಬಸ್ ನಿಂತೋಗಿದ್ಯಲ್ರಿ, ಆ ಕಂಡಕ್ಟರ್ ಡ್ರೈವರ್ ಕತೆ ಏನ್ರಿ ಹಾಗಾರೆ? ಇದೇ ಸರಿ ಕಳೆಸರಿ ಇದೇ ಜಾಗದಲ್ಲಿ ಬೇಗ ಕಂಟ್ರೋಲ್ ಆಗ್ತಾನೆ ಇಲ್ಲಿ ನುಗ್ಬಿಟ್ಟಿದ್ದಿಲ್ಲಿ. ಇಲ್ಲಿ ನುಗ್ಬಿಟ್ಟು ಸದ್ಯ ಯಾರಿಗೇನು ಅವಘಡ ಆಗ್ಲಿಲ್ಲ, ಅದು ಕೂಡ ಸುದ್ದಿ ಮಾಡಿದೆ. ಏನ್ ಮಾಡ್ತೀರಿ ನೀವು? MD ಅವರ ನೀವು ಏನ್ ಮಾಡ್ತೀರಾ ನೀವು? ಡಿಪೋದಲ್ಲಿ ನಿಮ್ಮ ಮೆಕ್ಯಾನಿಕ್ಗಳು ಏನ್ರಿ ಮಾಡ್ತಾರೆ? ಇದೊಂದು ಸ್ಯಾಂಪಲ್ ಅಷ್ಟೇ. ಇದೊಂದು ನೋಡಿ, ಮುತ್ಗಿರ್ಗೆ ಬಣ್ಣ ಹೊಡೆದಂಗೆ ಸಿಂಗಾರ ಮಾಡ್ದಂಗೆ ಹಳೆ ಬಸ್ಗೆ ಬಣ್ಣ ಹೊಡೆದ್ಬಿಟ್ಟು ನೀವು ಗ್ರಾಮಾಂತರಗಳು ಕಳಿಸ್ತೀರ. ನೀವು ಫಸ್ಟ್ ನೀವು ಇದನ್ನ ಹಳೆ ಬಸ್ಗಳಿಗೆಲ್ಲ ಬಣ್ಣ ಹೊಡೆದು ಗ್ರಾಮಾಂತರಕ್ಕೆ ಕಳಿಸ್ತೀರ ನೀವು, ಆಯ್ತಾ? ಒಂದು ನೀವು ಇದಕ್ಕೆ ಗಾಡಿಗೆ FC ಮಾಡಿದಿರಾ? ನಮ್ ಕೇಳ್ತಿರಲ್ಲ FC ಮಾಡಿದಿರಾ ಅಂತ. ನೀವು 2 ವೀಲರ್ ಕೇಳ್ತಿರಲ್ರಿ, ಏನಪ್ಪ ಓದಿರ ನೀನು? ಟೂ ವೀಲರ್ಗೆ ಕೇಳ್ತೀರಿ, 4 ವೀಲರ್ ಕೇಳ್ತೀರಿ. ಒಬ್ಬ ಕಂಡಕ್ಟರ್ ಕಾರ್ ತಗೊಂಡ್ಬಿಟ್ರೆ ನಿಮ್ ಕಣ್ಣು ಬಿದ್ದು ಬಿಡ್ತದೆ. MD DC ನೀವೇನ್ ಬೇಕಾದ್ರೂ ಮಾಡ್ಬೋದಾ? ಕೇಳಿಸ್ಕೊಳ್ರಿ ಬಸವರಾಜ್ ಅವರೇ, DC ಅವರೇ, ನಿಮ್ಮ ಡಿಪಾರ್ಟ್ಮೆಂಟ್ ಮಂಡ್ಯ ವಿಭಾಗದ ಗಾಡಿ ನಿಂತಿದೆ ಕೆಟ್ಟೋಗಿ ಎಷ್ಟೊತ್ತಾಯ್ತು? ಅವ್ರು ಏನ್ ಮಾಡ್ತಾರೆ? ಕಂಡಕ್ಟರ್ ಊಟ ತಿಂಡಿ ಮಾಡೋದ್ ಬೇಡವಾ? ನೀವೇನು ಅವ್ರಿಗೇನ TAD ಕೊಡ್ತೀರಾ? ಕೊಟ್ಟಿರೋದು ಇನ್ನು 38 ತಿಂಗಳು ಉಳಿಸ್ಕೊಂಡಿದ್ದಾರೆ ನಿಮ್ಮ ಯೋಗ್ಯತೆಗಳಿಗೆ. ಹಾಗಾಗಿ ದಿನ ಸುದ್ದಿ ಮಾಡ್ಬೇಕನ್ರಿ ನಿಮ್ಗೆ? ಮಂಡ್ಯದಲ್ಲಿ ಬಂದ್ರೆ ಅಲ್ಲಿ ಸುದ್ದಿ ಮಾಡ್ತೀನಿ, ಬನ್ನೂರು ಬಂದ್ರೆ ಸುದ್ದಿ ಮಾಡ್ತೀನಿ, ಮೈಸೂರಿಗೆ ಸುದ್ದಿ ಮಾಡ್ತೀನಿ, ಚನ್ನಪಟ್ಟಣ ಹೋದ ಸುದ್ದಿ ಮಾಡ್ತೀನಿ, ಹಾಸನ ಹೋದ ಸುದ್ದಿ ಮಾಡ್ತೀನಿ. ನಿಮ್ ಯೋಗ್ಯತೆ ಇಡೀ ರಾಜ್ಯದ ಕತೆ ಇದೆನಾ ನಿಮ್ದು? ಮಾನ ಮರ್ಯಾದಿಲ್ಲ ನಿಮ್ KSRTCಗೆ. ಕೊಟ್ಬಿಡಿ ಹೋಗ್ಲಿ. ಅವ್ರಿಗೆ 38 ತಿಂಗಳು ಅರಿಯಾಸ್ ಕೊಡಕ್ ಯೋಗ್ಯತೆ ಇಲ್ಲಪ್ಪ ನಿಮ್ಗೆ. ಯಾವುದೇ ರಾಜ್ಯ ಸರ್ಕಾರಗಳು ಬರ್ಲಿ, ಅವನ ಮೇಲೆ ಇವನ್ ಹೇಳೋದು, ಇವನ್ ಮೇಲೆ ಅವನ್ ಹೇಳೋದು. ಇಲ್ಲಿ ಒಬ್ರು ಪಾಪ TC ಇರ್ತಾರ, ಅವ್ರು ಏನ್ ಹೇಳಕ್ಕಾಗುತ್ತೆ? TC ಏನ್ರಿ ಹೇಳಕ್ಕಾಗುತ್ತೆ? ಅವ್ರೇನ ಕೇಳ್ಬಿಟ್ರೆ ನಿಮ್ MD ಲೆವೆಲು, DC ಲೆವೆಲು ಏನು, ಯಾರವನು, ಎಷ್ಟು ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ವರ್ಷ ಇದ್ದ, ಯಾವ ಜಾತಿ, ಯಾರು ಅವನಿಗೆ ಜನಪ್ರತಿನಿಧಿ ಪರಿಚಯ, ಯಾರು ಸಪೋರ್ಟ್ ಅಂತೆಲ್ಲ ಕೇಳ್ತೀರಿ. TC ಇಂದಿರಿದು ಕಂಡಕ್ಟರ್ವರೆಗೂ ಇದೇ ಕತೆ ನಿಮ್ದು. ಡಿಪೋ ಮ್ಯಾನೇಜರ್ಗಳು ನೀವೇನ್ರಿ ಮಾಡ್ತೀರಿ? ಡಿಪೋ ಮ್ಯಾನೇಜರ್ ಏನ್ ಮಾಡ್ತೀರಿ? ಮೊದಲು ಸತ್ಪ್ರಜೆಗಳು ನೀವು ಜನಗಳಿದಿರಲ್ರಿ, ಮುಟ್ಟಾಳ್ರೆ ನೀವು ಕೇಳಿ. ನಾವು ಕೇಳಿದ್ರೆ ಉರ್ಕತ್ತೀರಿ ನೀವು. ನಮ್ ಜಾತಿ ಕೇಳ್ತೀರಿ, ನಮ್ ಪಂಗಡ ಕೇಳ್ತೀರಿ, ಎಷ್ಟು ಜನ ಇದ್ರಿ ಅಂತ ಕೇಳ್ತೀರಿ, ಯಾವ ಊರಿಂದ ಬಂದವ್ರೆ ಅಂತ ಕೇಳ್ತೀರಿ. ನಿಮ್ಗೆ ತಾಕತ್ತಿಲ್ವಾ ಜನಗಳು ಕೇಳಕ್ಕೆ? ನೋಡಿ, ಈಗ ಬಸ್ ಕೆಟ್ಟೋಗಿದೆ, ಆ ಕಂಡಕ್ಟರ್ ಊಟ ಮಾಡಿದ್ರು ತಿಂಡಿ ಮಾಡಿದ್ರು ಅವ್ರು ದುಡ್ಡು ಮಾಡ್ಕೊಬೇಕ್ರಿ. ಅದು ಮನೆಯಿಂದ ಏನೋ ಒಂದಿಷ್ಟು ಬಾಕ್ಸಲ್ಲಿ ತಗೊಂಡ್ಬರ್ತಾರೆ. ಆ ಗಾಡಿ ಎತ್ಕೊಂಡು ಹೋಗೋರ್ಗು ಅವ್ರ ಜವಾಬ್ದಾರಿ. ಅದೇ ಗಾಡಿ ಏನೋ ರೋಡಲ್ಲಿ ನಿಂತ್ಕೊಂಡು ಯಾವನ್ನ ಬಂದು ಕುಡಿದ್ಬಿಟ್ಟು ಹುಚ್ಚು ನನ್ನ ಮಗ ಅದಕ್ಕೆ ಟಚ್ ಮಾಡಿದ್ರೆ ಅವ್ರ ಮೇಲೆ ಕೇಸು, ಅವ್ರ ಕೆಲಸ ಕಳ್ಕೊಬೇಕು. ಅದ್ ಗೊತ್ತಾ? ಏನು ಗೊತ್ತಿಲ್ಲದ್ರೆ ಮಾಧ್ಯಮಕ್ಕೆ ಬಂದಿಲ್ಲ ನಾವು. ನಿಮ್ ಯೋಗ್ಯತೆಗಳು ಫಸ್ಟ್ ನಮ್ ದರಿದ್ರದ ವಿಚಾರ ಏನು ಅಂತಂದ್ರೆ, ನಮ್ಮ ಬನ್ನೂರ್ನ 2 ವಿಭಾಗ ಮಾಡಿರೋದು. ಮಂಡ್ಯ ವಿಭಾಗ, ಒಂದು ಮೈಸೂರು ವಿಭಾಗ. ಎಲ್ಲಾ ಇಲಾಖೆಯಲ್ಲೂ ಅದೇ ಕತೆ. ಇರಿಗೇಷನ್ ಡಿಪಾರ್ಟ್ಮೆಂಟ್ ತಗೊಳ್ಳಿ, ನೀರಾವರಿ ಇಲಾಖೆ ತಗೊಳ್ಳಿ, ಅದೇ ಕತೆ.
PWD ತಗೊಳ್ಳಿ ಅದೇ ಕತೆ, KSRD ತಗೊಳ್ಳಿ ಅದೇ ಕತೆ. ಆ ಮಂತ್ರಿ ಮಾಡ್ಲಿ ಅಂತ ಇವನು, ಈ ಮಂತ್ರಿ ಮಾಡ್ಲಿ ಅಂತ ಅವನು. ಆಯ್ತವ್ರೆ, ಇಲ್ಲಿ ನೋಡಿ, ಇಲ್ಲಿ ಕಂಡಕ್ಟ್ರು ಉಳ್ಕೊಳಕ್ಕೆ ಒಂದು ಜಾಗ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಇದು ಕಂಡಕ್ಟ್ರು ಉಳ್ಕೊಳಕ್ಕಲ್ಲ, ಇದು ಜನಸಾಮಾನ್ಯರೇನೋ ಹೊರಗಡೆಯಿಂದ ಬಂದಾಗ ರೆಸ್ಟ್ ಹೌಸ್ ಅಂತ ಉಳ್ಕೊಂಡ್ರು ನೋಡಿ. ಇಲ್ಲಿ ಪಾಪ ಕಂಡಕ್ಟ್ರು ಉಳ್ಕೊಬೇಕು ನೋಡಿ, ಇಲ್ಲಿದೆ, ಇಲ್ಲಿ ಕಂಡಕ್ಟ್ರು ಉಳ್ಕೊಬೇಕು. ಈ ಜಾಗದಲ್ಲಿ ಕಂಡಕ್ಟ್ರು ಉಳ್ಕೊಬೇಕ್ರಿ. ಈ ಜಾಗದಲ್ಲಿ ನೋಡಿ, ಈ ಜಾಗದಲ್ಲಿ ಕಂಡಕ್ಟರ್ ಉಳ್ಕೊಬೇಕು ರಾತ್ರಿ ಹೊತ್ತು ನೋಡಿ. ಇದನ್ನ ಹಾಕೊಂಡು ಮಲಿಕೊಬೇಕ್ರಿ. ಕಂಡಕ್ಟರ್ ಡ್ರೈವರು ನೈಟ್ ಆಲ್ಟ್ ಬರುತ್ತಲ್ಲ ಬನ್ನೂರ್ಗೆ ಬಸ್ಸು, ಇದನ್ನ ಹಾಕೊಂಡು ಮಲಿಕೊಬೇಕು. ಇದು ಮಾಡಿರೋದು ಏನಕ್ಕೆ ಅಂತಂದ್ರೆ, ಈ ತರ ಸಂತೃಪ್ತ ಮಹಿಳೆಯರು ಬರ್ತಾರೆ, ಆ ಮಹಿಳೆಯರು ಬಾಣಂತಿಯರು ಮಕ್ಕಳಿಗೆ ಹಾಲು ಕುಡಿಸ್ಬೋದು. ಆ ತರ ಕೂಡ ಮುಖ್ಯವಾಗಿ ಉಳ್ಕೊಳ್ಳೋದು ನಮ್ಮ ಕಂಡಕ್ಟರ್ ಡ್ರೈವರು. ಪಾಪ ರೋಟ್ರಿ ಅವ್ರು ನೋಡಿ, ರೋಟ್ರಿ ಅವರು ನೀರಿನ ವ್ಯವಸ್ಥೆ ಮಾಡ್ತಾರೆ, ಅದನ್ನು ಕೂಡ ಮೇಂಟೈನ್ ಮಾಡಿಸ್ಕೊಳಕ್ ಯೋಗ್ಯತೆ ಇಲ್ಲ ನಿಮ್ಗೆ. ತಾವೇನ್ ನೋಡ್ತಾ ಇದೀರಾ ನೋಡಿ, ಈ ಜಾಗ ರಾತ್ರಿ ಹೊತ್ತು ಆಲ್ಟಿಂಗ್ ಇರುವಂತ ಕಂಡಕ್ಟರ್ ಡ್ರೈವರ್ಗಳು ಉಳ್ಕೊಳಕ್ಕೆ ಈ ಜಾಗ ಇದು. ಏನು ಎಲ್ಲಿರೋದು ಮಹಿಳೆಯರ ನಿರೀಕ್ಷಣಾ ಕೊಠಡಿ ಅಂದ್ರೆ ಹೆಣ್ಮಕ್ಳು ಸಮಸ್ಯೆ ಆದ್ರೆ ಇರೋದಕ್ಕೆ, ಬಾಣತಿಯರು, ಬಡ್ಸರಿರು, ಮತ್ತೆ ಕೆಲವರು ಅಂಗವಿಕಲರು, ಆಯ್ತಾ, ಇಲ್ಲಿ ಪಾಪ ಅವ್ರು ಉಳ್ಕೊಬೇಕು ಕಂಡಕ್ಟರ್ ಡ್ರೈವರ್ಗಳು. ಇರೋದೆಲ್ಲ ಬಾಡಿಗೆ ನೀವು ಕೊಟ್ಬಿಡೋದು, ನಾಯಿ ಗೂಡ್ ತರ ಇರೋದನ್ನ ಕಂಡಕ್ಟರ್ ಕೊಡೋದು ನೀವು ಉಳ್ಕೊಳಕ್ಕೆ, ಆಯ್ತಾ. ನೋಡಿ ಇಲ್ಲೇನಿದೆ, ಆ ಲಾಸ್ಟ್ ರೂಮ್ ಏನಿದೆ ಅದು, ಆ ಲಾಸ್ಟ್ ರೂಮ್ ಬಂದು ಕಂಡಕ್ಟರ್ ಉಳ್ಕೊಳಕ್ಕೆ ಅಷ್ಟು ವ್ಯವಸ್ಥೆ ಮಾಡರಲ್ಲ. ಇವ್ರಿಗೇನ ಮಾನ ಮರ್ಯಾದಿದೆ ಅವ್ರಿಗೆ ಸಂಬಂಧಪಟ್ಟಂತ ಮೇಲಧಿಕಾರಿಗಳೇ ರೇ. ಅವ್ರು ನೋಡಿ, ಈ ರೂಮಲ್ಲಿ ಕಂಡಕ್ಟರ್ ಉಳ್ಕೊಳಕ್ಕಾಗತ್ತೆ? ಉಳ್ಕೊಳಕ್ಕಾಗಲ್ಲ, ಉಳ್ಕೊಳ್ಳಬಾರ್ದು. ಇದು TC ಅವ್ರ ರೂಮ್. ಇದು ಅವ್ರೇನ್ರಿ ಮಾಡ್ತಾರೆ TC ಅವರು? ನಿಮ್ ಯೋಗ್ಯತೆಗೆ ಕಂಡಕ್ಟರ್ ಉಳ್ಕೊಂಡ್ರೆ ನೈಟ್ ಟೈಮ್ ಬೆಳಗಿನ ಜಾವ 5 ಗಂಟೆಗೆ ಬಸ್ ಹೊಡ್ಬೇಕು, ರಾತ್ರಿ 12 ಗಂಟೆಗೆ ಬರ್ತಾರೆ. ಅವ್ರು ಉಳ್ಕೊಳ್ಳೋ ವ್ಯವಸ್ಥೆ ನೋಡಿದ್ರೆ ನೀವು ಹೆಂಗಿದೆ ಅಂತ. ಒಂದು ಮೂಲಭೂತ ವ್ಯವಸ್ಥೆ ಕೊಡಕ್ಕಾಗ್ದಿರಂತ ನೀವು ಮೇಲಧಿಕಾರಿಗಳು, ನೀವು ಕಾರಲ್ಲಿ ಫ್ಲೈಟಲ್ಲಿ ಓಡ್ತೀರಿ, ಜನಪ್ರತಿನಿಧಿಗಳು ಬಾಲ ಹಿಡ್ಕೊಂಡು ಕೈ ಕಟ್ಕೊಂಡು ನಾಚಿಕೆ ಆಗಬಾರ್ದ ನಿಮ್ಗೆ? ಏನ್ರಿ ಮಾಡ್ತಾರ ಅವರು TC ಅವರು? ನೀವು ಕೊಡೋದು ಕಿತ್ತೋಗಿರೋ ಬಸ್ಗಳಿಗೆ ಅವ್ರಿಗೆ ಜನಕ್ಕೆ ಜವಾಬ್ ಬೇಳದ ಅಥವಾ ಅಂದ್ರೆ ಅವ್ರ ಕೆಲಸ ಮಾಡಿದ್ರಿ? ರಾಮಲಿಂಗಾರೆಡ್ಡಿ ಅವರೇ ನೋಡಿ, ಇದು ನಿಮ್ ಕಥೆ ಇಡೀ ರಾಜ್ಯದಲ್ಲಿ. ಕೇವಲ ನಾಟ್ ಓನ್ಲಿ ಬನ್ನೂರು, ಇದೊಂದು ಸಿಂಪಲ್ ಅಷ್ಟೇ, ಇದು. ಹಾಗಾಗಿ ಉಗಿಯೋದು ಯಾರು ಗೊತ್ತೇನ್ರಿ? ಉಗಿಯೋದು ನಿಮ್ಗೇನು ಉಗಿಯೋದು, TCಗೆ ಉಗಿಯಲ್ಲ ಅವರು. ಪಾಪ ಅವ್ರು ಗೊತ್ತಿರ್ತಾರೆ ಅವ್ರ ಕಥೆ ಏನು ಅಂತ. ಅವ್ರು ಎಲ್ಲಿಂದ ಬರ್ತಾರೆ? ಅವ್ರು ಮುತ್ತರಾಜ್ ಅವರು ಪಾಪ ಅವ್ರ ಅನಾರೋಗ್ಯ ಆಗಿ ಆಗ್ಲೂ ನೀವು ಬಿಟ್ಟಿಲ್ಲ, ಅವ್ರನ್ನ ಡ್ಯೂಟಿ ಜಾಯಿನ್ ಮಾಡಿಸ್ಕೊಬೇಕು ಅಂತ ಕರೆಸ್ರು ನೀವು. ನಮ್ಗೆ ಗೊತ್ತಿದೆ, ಏನು ಗೊತ್ತಿಲ್ಲದೇನೆ ನಾವು ಮಾಧ್ಯಮಕ್ಕೆ ಬಂದಿಲ್ಲ. ಎಲ್ಲ ಇಲಾಖೆ ಯೋಗ್ಯತೆನೂ ಗೊತ್ತು, ಎಲ್ಲ ವಿಚಾರಗಳು ಆದಷ್ಟು ತಿಳ್ಕೊಂಡಿರ್ತೀವಿ ನಾವು. ಹಾಗಾಗಿ ಬನ್ನೂರಲ್ಲಿ ಒಂದಷ್ಟೇನ ಬಸ್ಗಳು ಓಡಾಡ್ತಾ ಇದೆ ಅಂತಂದ್ರೆ ನನ್ನ ಯೋಗ್ಯತೆ ತಕ್ಕಂಗೆ ಒಂದು ಸುದ್ದಿ ಮಾಡಿರೋದಕ್ಕೆ. ಅಲ್ಲಿ ಇರೋಂಥ ರೂಮ್ ನೋಡ್ರಿ, ಅಲ್ಲಿ ಕೂರಕ್ಕೂ ನೀರಿಲ್ಲ ಅವ್ರಿಗೆ ಕಂಡಕ್ಟರ್ ಉಳ್ಕೊಂಡ್ರೆ. ಯಾವ ಊರಿಂದ ಬನ್ರಿ ಯಜಮಾನ್ರ? ಕೊಡಗಳ್ಳಿಯಿಂದ. ಆ ಟೆಂಡರ್ ಕೊಟ್ರೆ ಅವ್ರಿಗೆ ಲಕ್ಷಾಂತರ ರೂಪಾಯಿ ಹೇಳ್ತಾರೆ. ಯಾರ್ರೀ ಮಾಡ್ತಾರೆ? ಇವ್ರು ರೋಡ್ ಕಿತ್ತೋಗಿರೋ ಟೆಂಡರ್ಗೆ ಅಷ್ಟೊಂದು ದುಡ್ಡು ಹೇಳಿದ್ರೆ ಅದು ಆ ದೇವಸ್ಥಾನದ ಜಾಗ, ಅದು ನೋಡಿ ರಾಮದೇವ್ರ ಜಾಗ, ಅದು ಅಲ್ಲಿ ಇದೆಯಲ್ಲ, ಇಲ್ಲಿಂದ ಅಲ್ಲಿವರೆಗೂ ರಾಮದೇವ್ರ ಜಾಗ. ಇಷ್ಟು ಮಾತ್ರ KSRTCಗೆ ಇವರು ತಗೊಂಡಿರೋಂಥದ್ದು. ಅದು ಮೊದಲು ತೋಟಗಾರಿಕೆ ಎಲ್ಲ ಇತ್ತು, ಒಳ್ಳೆ ಪಾರ್ಕ್ ಇತ್ತು, ಅದನ್ನ ಹಾಳು ಮಾಡಿ ಕಿತ್ತೋಗಿರೋ KSRT ಬಸ್ ಮಾಡಿದ್ರು. ಏನಕ್ಕೆ? ಏನು ಪ್ರಯೋಜನ ಇಲ್ಲ, ಆಯ್ತಾ. ಮೇಂಟೈನ್ ಮಾಡಕ್ಕೆ ಹೋಗೈತೆ ಅಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ ಅಲ್ಲಿ. ಅವನು ಆ ಗಾಡಿ ವೆಹಿಕಲ್ 24 ಗಂಟೆಗೆ 20 ರೂಪಾಯಿ ತಗೊಬೇಕು, 40 ರೂಪಾಯಿ ತಗೋತಾನೆ. 12 ಗಂಟೆಗೆ 10 ರೂಪಾಯಿ ತಗೊಬೇಕು, 20 ರೂಪಾಯಿ ತಗೋತಾನೆ. ಕೇಳಕ್ ಯಾರಿದ್ರು? ಅಲ್ಲ, ಅವ್ರು ಸಂಘಟನೆ ಬಂದಾಗ ಮಾತಾಡ್ತಾರೆ, ಪಾಪ ಮಾಧ್ಯಮದ ಮುಂದೆ ಮಾತಾಡಲ್ಲ. ಏನ ಗೌಡ್ರೆ, ಸಂಘಟನೆಯಲ್ಲಿ ವಿಚಾರ ಮಾತಾಡ್ತಾರೆ ಅವರು, ಪಾಪ ಮಾಧ್ಯಮದಲ್ಲಿ ಮಾತಾಡಲ್ಲ ಅವರು. ನೋಡಿ 2 ಬಸ್ ಕೆಟ್ಟ ನಿಂತೋಗಿದೆಯಲ್ರಿ. ಇವತ್ತಿನ ಡೀಸೆಲ್ ಲೆಕ್ಕ ಏನು? ಯಾರಿಗೆ ಕಟ್ತಾರೆ? ಸರ್ಕಾರ ದುಡ್ಡು ಇಂಥ ರೈತರ ಕಟ್ಬೇಕ್ರಿ. ಇವ್ರು ಟ್ಯಾಕ್ಸ್ ಅಲ್ಲಿ ಮಾಡ್ತಾ ಇರೋದು. ನಿಮ್ ಯೋಗ್ಯತೆಗೆ ಅರಿಯರ್ಸ್ ಕೊಡಕ್ಕಾಗಿಲ್ಲ, 38 ತಿಂಗಳು ಅರಿಯರ್ಸ್ ಕೊಡಕ್ಕಾಗಿಲ್ಲ ನಿಮ್ ಯೋಗ್ಯತೆಗೆ. ಆಮೇಲೆ ಇನ್ನೊಂದು ಗೊತ್ತಾ, ಸತ್ಪ್ರಜೆಗಳೇ, ನಿಮ್ಗೆ ಗೊತ್ತಾ ವಿಷಯ? ನೋಡಿ, ಇವರು ರಿಟೈರ್ಡ್ ಆದ್ರೆ ಇವ್ರಿಗೆ ಎಷ್ಟು ಗೊತ್ತಾ ಪೆನ್ಷನ್? ಸರ್ ರಿಟೈರ್ಡ್ ಆದ್ರೆ ಎಷ್ಟು ಬರ್ಬೋದು ಪೆನ್ಷನ್ ಅಂದಾಜ್ ನಿಮ್ಗೆ? ಅಂದಾಜ್ ಈಗ ಇರೋಂಥವ್ರಿಗೆ 5 ರಿಂದ 6 ಸಾವಿರ ರೂಪಾಯಿ ಬರುತ್ತೆ.
ನಿಮ್ಮಂತ ರಿಟೈರ್ ಆಗಿರೋರಿಗೆ ಎಷ್ಟು ಕೊಡ್ತಾವ್ರೆ ಸರ್? ಹಾ, ಅವ್ರಿಗಿನ್ನೂ ಸರ್ವಿಸ್ ಇದೆ ಪಾಪ, ಇನ್ನೂ ಒಂದು ಸ್ವಲ್ಪ ಎಲ್ಲ ಕಷ್ಟ ಪಡ್ಬೇಕು ಅವ್ರು. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ ನೋಡಿ, ಒಂದು ಕುಡಿಯೋ ನೀರು ಅಲ್ಲ ರೀ, ನೀವು ಸಂಬಂಧಪಟ್ಟಂತ ಅಧಿಕಾರಿಗಳಿರ್ಬೋದು, ಸಂಬಂಧಪಟ್ಟಂತ ಪುರಸಭಾ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳು ಬಸ್ ಸ್ಟ್ಯಾಂಡ್ ಅಲ್ಲಿ ಕುಡಿಯೋಕೆ ನೀರಿಲ್ರಿ. ಹಾ ಹೇಳಿ ಯಜಮಾನ್ರೆ. ಹೋಟ್ಲು ತೆಗಿಸಾಕ್ಬಿಟ್ಟು ಜನ ಕುತ್ಕೊಳ್ಳೋಕೆ ಅನುಕೂಲ ಮಾಡ್ಕೊಡಿ. ಯಾಕೆಂದ್ರೆ ಈಗ ಫ್ರೀ ಮಾಡಿಬಿಟ್ರೆ ಲೇಡೀಸ್ಗೆ ಜಾಸ್ತಿ ಪ್ಯಾಸೆಂಜರ್ಗಳು ಜಾಸ್ತಿ. ಓಕೆ ಓಕೆ. ಒಂದು ಎರಡನೇದು ಸುಮ್ಮನೆ ಸರ್ಕಲ್ ಕಾವೇರಿ ಸರ್ಕಲ್ ಅಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಸರ್. ಹೇಳಿ ಸರ್ ಇನ್ನೊಂದ್ಸರಿ ಯಾವ್ದು ಎಲ್ಲಿ? ಕಾವೇರಿ ಸರ್ಕಲ್ ಸಿನಿಮಾ ಟಾಕೀಸ್ ಸರ್ಕಲ್ ಅಲ್ಲಿ ಅದೆಂತದೋ ಒಂದು ತಾಲೂಕ್ ಮಾಡ್ತಾವ್ರೆ ಸರ್ ಬಂದೂರ್ನ. ನೀವು ತಡ್ಕೊಬೇಕು ಮಾಡಿ ಪಾಪ, ತಾಲೂಕ್ ಮಾಡ್ತಾರಲ್ಲ. ಇಟಾಲಿಯನ್ ದೇಶನ ಮಾಡಿ ಬಂದೂರ. ಓಕೆ ಓಕೆ. ಬೇಕಾಗಿರೋದು ನಿಂತ್ಕೊಳ್ಳೋಕೆ ಜಾಗ. ನಿಂತ್ಕೊಳ್ಳಿಕ್ಕಿಲ್ಲ, ಓಡ್ಬೇಕು. ಸರಸ್ವತಿ ಬೇಕ್ರಿಗ ಅವನು ನೀರು ಊದ್ಬಿಡ್ತಾನೆ, ಎಲ್ಲ ಕುಂತಿರೋದ್ರಲ್ಲಿ ಎದ್ದು ಓಡ್ತಾರೆ. ಕೇಳ್ರಿ, ಅವ್ನು ನೀರು ಊದ್ಬಿಡ್ತಾನೆ. ಎಲ್ಲಿಂದ ಅವ್ನು ಬಂದಿರೋದು? ಕೇರಳದಿಂದ. ಕೇರಳದವ್ರು ಮನೆ ಹಾಕ್ತಾರೆ. ಕರ್ನಾಟಕ ರೈತರಿಗೆ, ಒಂದೂರಿನ ರೈತರಿಗೆ ಕೂತ್ಕೋತಾರೆ ಅನ್ಬಿಟ್ಟು ಎಲ್ಲ ಕಚ್ಕೊಳ್ಳಿ ಹಿಂದಕ್ಕೆ ಬ್ಯಾಕಿ ಅನ್ಬಿಟ್ಟು ಇದನ್ನ ಹಾಕೋರೆ. ರೈತ ಸಂಘದವ್ರು ಬಂದಾಗ ಚೌಕ ತಕ ಓಡಾಡ್ತಾರೆ. ಏನು ಮಾತಾಡ ನಿಮ್ಮೊಂದು ಏನು ಹೇಳುವುದೇ ಇಲ್ಲ. ಓಕೆ. ಒಟ್ಟಿನಲ್ಲಿ ಬನ್ನೂರಲ್ಲಿ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇಲ್ಲ ಅಂದ್ರೆ ಕಾವೇರಿ ಸರ್ಕಲ್ ಬಸ್ ಸ್ಟಾಪ್ ಇಲ್ಲ. ಅಲ್ಲೊಂದು ಹಳೆ ಟಾಕೀಸ್ ಸಂತೆಮಾಳದಲ್ಲೊಂದು ಇದೆಯಲ್ಲ. ಸಂತೆಮಾಳದಲ್ಲಿ ಎಲ್ಲಿ ಬಸ್ ಸ್ಟಾಪ್ ಎಲ್ಲಿದೆ? ಅಲ್ಲಿ ಇದೆಯಲ್ಲ, ಕುತ್ಕೊಳ್ಳೋ ಜಾಗ ಆಯ್ತು. ಅಲ್ಲ, ಬಸ್ ಸ್ಟಾಪ್ ಇಲ್ಲ, ಅಲ್ಲಿ ಟಾಯ್ಲೆಟ್ ಇಲ್ಲ, ಸಾರ್ವಜನಿಕ ಟಾಯ್ಲೆಟ್ ಇಲ್ಲ. ಇದನ್ನ ತಾಲೂಕ್ ಮಾಡ್ತಾರಂತಾರೆ ಇವರು. ಬಾರಿ ಕಷ್ಟ ಸರ್ ಅಲ್ಲಿ ಕಾವೇರಿ. ಇದನ್ನ ತಾಲೂಕ್ ಮಾಡ್ತಾರಂತೆ. ನೀವು ದಯವಿಟ್ಟು ಗಮನಿಸಿ ಹೋಗಿ. ಗಮನಿಸಿ. ಇಲ್ಲ, ನಾವೆಲ್ಲ ಮಾಡಿ 4-5 ಸಾರಿ ಸುದ್ದಿ ಮಾಡಿರೋದು. ಇನ್ನೊಂದು ಏನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಮೀನು ಸುತ್ತಾ ಇರ್ತಾರೆ. ಏನ ಖಾರ ಕಂಡ ಬಾಯಿಗೆ ಮೂಗ್ಗೆ ಗೂರು ಬಂದ್ಬಿಡ್ತಾವ ನಮ್ಮಲ್ಲಿ ಕಾವೇರಿ ಸರ್ಕಲ್ ಅಲ್ಲಿ. ಅಲ್ಲ ಬಿಡಿ, ವ್ಯಾಪಾರಸ್ಥರು ಪಾಪ ಮಾಡ್ತಾರೆ. ಆದ್ರೆ ನೋಡಿ, ಅವ್ರು ಹೇಳಂತದ್ದು ಹೊರಗಡೆ ಊರಿಂದ ಬಂದ್ರೆ ಬನ್ನೂರು ಜನಗಳ ಬಗ್ಗೆ ಏನ್ ತಿಳ್ಕೊಳ್ಳೋದ್ರಿ, ಬನ್ನೂರು ಪುರಸಭೆ ಬಗ್ಗೆ ಏನ್ ತಿಳ್ಕೊಳ್ಳೋಣ ಅಂತ ಅವ್ರು ಉಗಿತಾರಂತದ್ದು. ಹೇಳಿ ಯಜಮಾನ್ರೆ. ಹಾಗಾಗಿ ತಾವೇನ್ ನೋಡ್ತಾ ಇದ್ದೀರಾ, ನಿಮ್ಗೆ ಇಲ್ಲಿ ಬಾಡಿಗೆ ಬರುತ್ತಲ್ರಿ, ಈ ಬಾಡಿಗೆ ಸೈಕಲ್ ಸ್ಟ್ಯಾಂಡ್ ಟೆಂಡರು ಒಂದು ಅಲ್ಲೊಂದು ಇದಾಕ್ರಿ, ಈ ತರ ಒಂದು ಚಾವಣಿ ಹಾಕ್ರಿ, ಜನ ನಿಂತ್ಕೊಳ್ಳಿ ಬಿಸಿಲಿಗೆ. ಅಲ್ಲ, ಜನ ನಿಂತ್ಕೊಳ್ಳಿ, ಚಾವಣಿ ಹಾಕ್ರಿ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳೇ. ಹಾಗಾಗಿ ನೋಡಿ, ಇಲ್ಲಿ 2 ಬಸ್ ಕೆಟ್ಟ ನಿಂತೋಗಿದೆ. ಬರೀ ಇದೊಂದು ಸ್ಯಾಂಪಲ್ ಅಷ್ಟೇ. ತಾವೇ ನೋಡ್ತಾ ಇರೋ ಒಂದಷ್ಟು ಇಲಾಖೆಗಳಿಗೆ ಸುದ್ದಿ ಮಾಡೋದಕ್ಕೆ ಒಂದ್ ಸ್ವಲ್ಪ ನನ್ನ ಬಗ್ಗೆ ಹುರ್ಕೊಂಡು ಜನಗಳಿಗೆ ಒಂದ್ ಸ್ವಲ್ಪ ಸಹಾಯ ಮಾಡ್ತಾವ್ರೆ ಅಷ್ಟೇ. ಹಾಗಾಗಿ ಇದು ಬನ್ನೂರು ಬಸ್ ಸ್ಟ್ಯಾಂಡು ಫಸ್ಟ್ ಕ್ಲಾಸ್ ಆಗಿಲ್ಲ, ಒಂದು ಒಳ್ಳೆ ತೋಟಗಾರಿಕೆ ಪಾರ್ಕ್ ಇತ್ತಿದು. ಆ ಪಾರ್ಕಲ್ಲಿ ಹೆಂಗೋ ಒಂದ್ ಸ್ವಲ್ಪ ನಮ್ಮ ಬನ್ನೂರಿಗೆ ಒಂದಷ್ಟು ಒಳ್ಳೆ ಶುದ್ಧ ಗಾಳಿ ಸಿಕ್ತಿತ್ತು. ಯಾರೋ ಜನಪ್ರತಿನಿಧಿ ತೆವಲಿಗೆ ಇದನ್ನು ಬಸ್ ಸ್ಟ್ಯಾಂಡ್ ಮಾಡಿ ಅವ್ರ ಯೋಗ್ಯತೆಗೆ ಒಂದು ಮಾಹಿತಿನೂ ಕೊಡಕ್ಕಾಗಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟ ಜನಪ್ರತಿನಿಧಿಗೆ. ಅವ್ರಿಗೆ ಹೋಗಿ ಬೈಕಿಟ್ಟಿದ್ರು ಕೆಲವರೆಲ್ಲ ಹೋಗಿ. ಇದು ನಿಮ್ ಕತೆ. ಅಯ್ಯೋ, ನಿಮ್ ಯೋಗ್ಯತೆಗೆ